ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯೂಶಲ್ ಆಗಿ ನಾವು ಪ್ಲಾಸ್ಟಿಕ್ ಟೂತ್ ಬ್ರಷ್ ಯೂಸ್ ಮಾಡ್ತಿರ್ತೀವಿ, ಬಟ್ ವುಡನ್ ಟೂತ್ ಬ್ರಷ್ನ ಯೂಸ್ ಮಾಡಿ ಆದಷ್ಟು, ಬಿಕಾಸ್ ಎಕೋ ಫ್ರೆಂಡ್ಲಿ ಮತ್ತು ತುಂಬಾ ಒಳ್ಳೆಯದು. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ನಾನು ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಹಾಡು ಹಳೆಯದಾದರೇನು ಭಾಷಣವ ನವೀನ, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒಂದು ಸಾಧನ. GS ಶಿವರುದ್ರಪ್ಪ ಅವರ ಸಾಲುಗಳನ್ನ ಮೋಟಿವೇಶನ್ ಆಗಿ ತಗೊಂಡು ನನ್ನ ದಿನನ ನಾನು ಆರಂಭ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಗೆ ನಮ್ಮ PG ಮುಂದೆ ಪಾರ್ಕ್ ಇರೋದ್ರಿಂದ ಮಾರ್ನಿಂಗೇ ಬಂದು ಒಂದು ಕಡೆಯಿಂದ ಎಲ್ಲ ವರ್ಕೌಟ್ನು ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ನನಗೆ ಇನಿಷಿಯಲಿ ಊರಿಗೆ ಬಂದ ತಕ್ಷಣ ಇಲ್ಲಿ ಯಾರನ್ನೂ ಮಾತಾಡ್ಸಲ್ಲ, ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ. ಪಾರ್ಕ್ ಅಷ್ಟೇ ಅಂತಲ್ಲ, ಹೊರಗಡೆನೂ ಅಷ್ಟೇ, ರಸ್ತೆ ಬದಿಲಿ ಎಲ್ಲಾದರೂ ಆಗಲಿ. ಬಟ್ ನನಗೇನು ಅನಿಸ್ತು ಅಂತಂದರೆ, ಇನಿಷಿಯಲಿ ಇದು ಯಾಕೆ ಎಲ್ಲರೂ ಹಿಂಗಿದಾರಲ್ಲ, ನಮ್ಮೂರಲ್ಲಿ ಎಲ್ಲರ ಜೊತೆ ಚೆನ್ನಾಗಿರ್ತೀವಿ ನಗ್ನಗ್ತಾ. ಇದನ್ನು ನೋಡ್ತಾ ನೋಡ್ತಾ ನನಗೇ ಅಭ್ಯಾಸ ಆಗೋಯ್ತು, ನಾನು ಹಾಗೆ ಇರಬೇಕು, ನಮ್ಮ ಕೆಲಸ ನಾವು ಆಯಿತು ಅಂತ ಬಂದುಬಿಡಬೇಕು ಅಂತ. ಸೊ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ನಾನು ರೆಡಿ ಆದೆ. ಇವತ್ತು ನನಗೆ ಆನ್ಲೈನಲ್ಲೇ ಇಂಡಕ್ಷನ್ ಟ್ರೈನಿಂಗ್ ಇದ್ದಿದ್ದರಿಂದ ಫಾರ್ಮಲ್ಸ್ ಎಲ್ಲ ಹಾಕೊಂಡು ರೆಡಿ ಆದೆ. ನಾನು ಫಸ್ಟ್ ವೀಕಲ್ಲಿ ಜಾಸ್ತಿ ಲಗೇಜ್ ತಂದಿಲ್ದಿರೋದ್ರಿಂದ ಐರನ್ ಮಾಡಿರಲಿಲ್ಲ. ಸೊ ನೋಡ್ಬೋದು ಹೇಗೆ ಕಾಣಿಸ್ತಿದೆ, ಬಟ್ ಇಲ್ಲೇ ಅಟೆಂಡ್ ಮಾಡ್ಬೋದಲ್ವ ಅಂತ ಸುಮ್ಮನೆ ಅದೇ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಲ್ಯಾಪ್ಟಾಪ್ ಯೂಸ್ ಮಾಡಿರ್ತೀವಿ, ಈ ಥರ ಎಲ್ಲ ಡಸ್ಟ್ ಆಗಿರುತ್ತೆ. ಫಸ್ಟಿಗೆ ಈ ಥರ ನೀಟಾಗಿ ಎಲ್ಲ ಒರೆಸ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಮನಸ್ಸಿಗೂ ಸರಿ ಅನಿಸುತ್ತೆ. ಮಾರ್ನಿಂಗ್ ಸೆಷನ್ ಎಲ್ಲ ಅಟೆಂಡ್ ಮಾಡಾದ್ಮೇಲೆ ಮಿಡಲಲ್ಲಿ ನಮಗೇನು ಬ್ರೇಕ್ ಇತ್ತು, ಆ ಟೈಮಲ್ಲಂತೂ ನನಗಂತೂ ಫುಲ್ಲು ನಿದ್ದೆ ಬರ್ತಾಯಿತ್ತು. ಫಸ್ಟ್ ಡೇಲಿಗೆ ಏನು ಬಂದೆ, ನೈಟ್ ಫುಲ್ ನನಗೆ ಅಷ್ಟು ನಿದ್ದೆ ಬಂದಿರಲಿಲ್ಲ. ಸೊ ಫುಲ್ ನಿದ್ದೆ ಬರ್ತಾಯಿತ್ತು. ಹಾಗೇ ಬ್ರೇಕೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಮತ್ತೆ ರಿಮೈನಿಂಗ್ ಸೆಷನ್ ಅಟೆಂಡ್ ಮಾಡೋದಕ್ಕೆ ಕೂತ್ಕೊಂಡೆ. ಇನಿಷಿಯಲಿ ನನಗೆ ಫಸ್ಟ್ ಡೇ ಫುಲ್ ಬೇಜಾರಾಗ್ತಾಯಿತ್ತು, ಓ ಹೆಂಗಪ್ಪ ಇರೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ, ನಾನಾಯಿತು, ನನ್ನ ಕೆಲಸ ಆಯಿತು, ರೆಡಿಯಾಗು, ಅಟೆಂಡ್ ಮಾಡು, ನಿನ್ನ ಪರ್ಸ್ನಲ್ ಕೆಲಸಗಳೇನೈತೆ ಅದನ್ನೆಲ್ಲ ಮಾಡ್ಕೊ. ಅದ್ರ ಜೊತೆಗೆ ಎಡಿಟಿಂಗ್ ವರ್ಕ್ಗಳು, ಯೂಟ್ಯೂಬ್ಗೆ ವೀಡಿಯೋಸ್ ಪೋಸ್ಟ್ ಮಾಡಬೇಕಾಗಿರುತ್ತೆ, ಮತ್ತು ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಮಾತಾಡೋವಂಥದ್ದಾಗಿರ್ಬೋದು. ಹೀಗೆ ನನ್ನ ಡೇ ಹೇಗೆ ಕಳೀತಾ ಇತ್ತು ನನಗೇ ಗೊತ್ತಾಗಲಿಲ್ಲ. ಹೀಗೆ ನನ್ನ ಡೇನೇ ಕಳೆದೋಯ್ತು. ಇದು ನನ್ನ ಫಸ್ಟ್ ಡೇ ಆಫ್ PG. ಹೇಗೆ ನಾನು ಕಳೆದೆ ಈ ದಿನನ ಅನ್ನೋಂಥದ್ದು. ದಿಸ್ ಈಸ್ ಅನದರ್ ಡೇ. ಇದು ನನ್ನ ಫಸ್ಟ್ ಡೇ ಆಫ್ ವರ್ಕ್ ಔಟ್ಸೈಡಲ್ಲಿ. ಇಷ್ಟು ದಿನ ಆನ್ಲೈನಲ್ಲಿತ್ತು. ಸೊ ಇನ್ಮೇಲಿಂದ ನಾನು ಡೈಲಿ ಹೋಗಬೇಕು. ನಾನು ಬೈಕ್ ತಂದಿಲ್ಲದೆ ಇರೋದ್ರಿಂದ ಬಸ್ಸಲ್ಲೇ ಹೋಗಬೇಕಿತ್ತು. ಹೊರಗಡೆ ಬಂದು ನೋಡ್ತೀನಿ ಗೈಸ್, ಇಷ್ಟು ವೆಹಿಕಲ್ಸು. ಈ ಥರ ನಮ್ಮ ಊರಲ್ಲಿ ಯಾವುದಾದ್ರೂ ಏನಾದರೂ ಫಂಕ್ಷನ್ ಅಥವಾ ಜಾತ್ರೆ ಇದ್ದಾಗ ಈ ಥರ ಇರುತ್ತೆ. ಬಟ್ ಇಲ್ಲಿ ಡೈಲಿ ಈ ಥರ ಇರೋದನ್ನ ನೋಡಿ ನನಗಂತೂ ಇನಿಷಿಯಲಿ ರೋಡ್ ಕ್ರಾಸ್ ಮಾಡೋಕ್ಕೇ ಎಷ್ಟೊಂದು ಭಯ ಪಡ್ಕೊಂಡೆ. ಜೊತೆಗೆ ನನ್ನ ವರ್ಕ್ ಏನಿತ್ತು ಎಲ್ಲನೂ ಮುಗಿಸ್ಕೊಂಡು ಬಂದೆ. ಈಗ ಬಂದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲು ಆಗಿ ಕವರ್ ಮಾಡ್ಕೊಂಡೇ ಬಂದೆ. ಇವಾಗ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆದಮೇಲೆ ರೆಸ್ಟ್ ಮಾಡಿ ಆಮೇಲೆ ಪಾರ್ಕಿಗೆ ಹೋಗ್ತೀನಿ. ಬಿಕಾಸ್ ಮಾರ್ನಿಂಗ್ ವರ್ಕೌಟ್ ಮಾಡಿದೆ, ಜಸ್ಟ್ ವಾರ್ಮಪ್ ಮಾಡಿ ಹೋಗಿದ್ದೆ. ಆ್ಯಂಡ್ ಥರ್ಡ್ ಸೆಮ್ ರಿಸಲ್ಟ್ ಕೂಡ ಬಂದಿದೆ. ರಿಸಲ್ಟ್ ಏನಾಯಿತು ಅಂತಲೂ ಹೇಳ್ತೀನಿ, ಸ್ಕಿಪ್ ಮಾಡಿದೆ ವ್ಲಾಗ್ ನೋಡಿ. ನಾನು ನಿಮ್ಮ ಹತ್ರ ಹೇಳ್ದಾಗೆ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಬಟ್ಟೆಗಳನ್ನ ಒಣಗಾಕಿದ್ದೆ, ಅದನ್ನು ಅವೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಪಾರ್ಕಿಗೆ ಹೋದೆ. ಸೊ ದಟ್ ನನ್ನ ವರ್ಕೌಟ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋಣ ಅಂತ. ನಿಮ್ಗೆ ಆವಾಗಲೇ ಹೇಳ್ದಾಗೆ ನನ್ನ ಥರ್ಡ್ ಸೆಮ್ ರಿಸಲ್ಟ್ ಬಂತು. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಗಿಂತ ನನಗೆ ಜಾಸ್ತಿ ಬಂತು, 8.75. ಫಸ್ಟ್ ಸೆಮ್ಮಲ್ಲಿ 8.65 ತೆಗೆದಿದ್ದೆ, ಸೆಕೆಂಡ್ ಸೆಮ್ಮಲ್ಲಿ 8.48 ಆಗಿಬಿಟ್ಟಿತ್ತು. ಮತ್ತು ಥರ್ಡ್ ಸೆಮ್ಮಲ್ಲಿ 2 ಸೆಮ್ಗಿಂತ ಜಾಸ್ತಿ ತೆಗೆದೆ. ನನಗೇನಿಸ್ತು ಅಂದರೆ, ಅಕ್ಕನ ಮದುವೆ, ಈ ಥರ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಇದೆಲ್ಲದ್ರ ಜೊತೆಗೆ ನನ್ನ ಸ್ಟಡೀಸ್ ನಾನು ಮೋಸ ಮಾಡ್ಕೊಳ್ಳಿಲ್ಲ, ಒಳ್ಳೆ ಮಾರ್ಕ್ಸ್ ತೆಗೆದೆ ಅಂತ ನನಗೇ ಹೆಮ್ಮೆ ಅನಿಸ್ತು. ಸೊ ಒಂದು ಪುಟ್ಟಾಗಿ ನನಗೆ ಸೆಲೆಬ್ರೇಷನ್ ಮಾಡಬೇಕು ಅನಿಸ್ತು. ಹಾಗಾಗಿ ನಮ್ಮ PG ಪಕ್ಕದಲ್ಲೇ ಇದ್ದಂತಹ ಕೆಫೆಗೆ ಹೋದೆ. ಇದು ಆ್ಯಕ್ಚುಲಿ ಬಂದು ಚಾಯ್ ಪಾಯಿಂಟ್. ಇಲ್ಲಿ ಕಾಫಿನೂ ಅವೈಲಬಲ್ ಇರುತ್ತಲ್ಲ, ಸೊ ಕಾಫಿ ತೊಗೊಂಡು, ಬಿಕಾಸ್ ನನಗೆ ಖುಷಿ ಆಗಲಿ ದುಃಖ ಆಗಲಿ ಕಾಫಿ ಇಸ್ ಮೈ ಫೇವ್ರೆಟ್. ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಕಾಫಿ ಕುಡಿಯೋಕೆ ಹೋಗೋದು ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಜೊತೆಗೆ ಕೇಕ್ ತಗೊಂಡೆ, ಬನಾನಾ ಕೇಕ್. ಎರಡನ್ನೂ ತಿಂದ್ಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ಬಂದೆ. ಈ ಚಿಕ್ಕ ಸೆಲೆಬ್ರೇಷನಲ್ಲಿ ಸಿಗೋ ಖುಷಿನೇ ಬೇರೆ. ನನ್ನ ರೂಮೇಟ್ ಅಕ್ಕ ಸ್ವಲ್ಪ ಲೇಟಾಗಿ ಬಂದರು, ಹಾಗಾಗಿ ಅವ್ರು ಬಂದಮೇಲೆ ಅವ್ರ ಜೊತೆ ನಾನು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದೆ. ವೆಲ್ಕಮ್. ಹೀಗೆ ನನ್ನ ಖುಷಿನ ಅಕ್ಕನ ಜೊತೆ ಹಂಚ್ಕೊಂಡೆ. ಈ ರೀತಿ ನನ್ನ ದಿನಗಳು ಕಳೀತಾ ಇದ್ದಾವೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್.